ತಂದೆ ತಾಯಿಯನ್ನ ನೋಡಿಕೊಳ್ಳದ ಮಕ್ಕಳಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ವಯಸ್ಸಾದ ಪೋಷಕರನ್ನ ಆಸ್ಪತ್ರೆಯಲ್ಲೇ ಬಿಟ್ಟು ಹೋಗುವ ಪಾಪಿ ಮಕ್ಕಳಿಗೆ ಬಿಸಿ ಮುಟ್ಟಿಸಿದೆ. ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಈ ದೃಶ್ಯ ನೋಡಿದ್ರೆ ಕರುಳು ಹಿಂಡುತ್ತೆ ಕಣ್ರಿ. ತಿಂಗಳುಗಳಿಂದ ಆಸ್ಪತ್ರೆಯಲ್ಲಿ ವೃದ್ಧರು ನರಳಾಡ್ತಿದ್ದಾರೆ. ಹೆತ್ತ ಮಕ್ಕಳಿದ್ದರೂ ಕೂಡ ಅನಾಥವಾಗಿ ಮಲಗಿದ್ದಾರೆ. ಪ್ರತಿದಿನ ಪ್ರತಿಕ್ಷಣ ಕೊರಗುತ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಹೆತ್ತವರನ್ನ ನೋಡಿಕೊಳ್ಳದ ಮಕ್ಕಳಿಗೆ ಶಾಕ್. ಪೋಷಕರನ್ನ ನೋಡಿಕೊಳ್ಳದ ಮಕ್ಕಳಿಗಿಲ್ಲ ಆಸ್ತಿ. ವಯಸ್ಸಾದಂತೆಲ್ಲ ತಂದೆ ತಾಯಿ ಮತ್ತೆ ಮಕ್ಕಳಾಗಿ ಬದಲಾಗ್ತಾರೆ. ವಯಸ್ಸಾದ ಪೋಷಕರನ್ನ ನೋಡಿಕೊಳ್ಳೋದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ. ಆದ್ರೆ ಕರುನಾಡಿನಲ್ಲಿ ಅದೆಷ್ಟೋ ತಂದೆ ತಾಯಿ ಮಕ್ಕಳಿದ್ದರೂ ಅನಾಥವಾಗ್ತಿದ್ದಾರೆ. ವಯಸ್ಸಾದ ತಂದೆ ತಾಯಿಯನ್ನ ಪಾಪಿ ಮಕ್ಕಳು ಆಸ್ಪತ್ರೆಗೆ ದಾಖಲಿಸಿ ನಾಪತ್ತೆಯಾಗ್ತಿದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯೊಂದರಲ್ಲಿ 150 ಪ್ರಕರಣ ದಾಖಲಾಗಿದೆ. ಯಾವ ಮಕ್ಕಳು ತಂದೆ ತಾಯಿಯನ್ನು ನೋಡ್ಕೊಳ್ಳೋದಿಲ್ಲ, ಅವರ ಏನು ಆಸ್ತಿ ವರ್ಗಾವಣೆ ಆಗಿರುತ್ತೆ, ಅವರ ಏನು ಬಿಲ್ ಇರುತ್ತೆ ಅದು ರದ್ದಾಗಲಿಕ್ಕೆ ಪ್ರಯೋಜನ ಇದೆ. ಹಾಗಾಗಿ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ನಾನು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ತಂದೆ ತಾಯಿಯನ್ನ ಆಸ್ಪತ್ರೆಗಳಲ್ಲಿ ಬಿಟ್ಟು ಹೋಗುವ ಮಕ್ಕಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರದ ಈ ನಿರ್ಧಾರದಿಂದ ವೃದ್ಧರಷ್ಟೇ ಅಲ್ಲ, ಬಿಮ್ಸ್ ಆಸ್ಪತ್ರೆ ಸಿಬ್ಬಂದಿ, ವೈದ್ಯರು, ಅಧಿಕಾರಿಗಳು ಕೂಡ ಸಂತಸಗೊಂಡಿದ್ದಾರೆ. ಇವು ಸಂತೋಷದ ವಿಷಯ. ಯಾಕಂದ್ರೆ ನಿರ್ಗತಿಕರು ಅಥವಾ ಮಕ್ಕಳನ್ನ ಅಥವಾ ಸಂಬಂಧಿಕರಿಂದ ದೂರ ಇರುವಂತವರಿಗೆ ಹಾಗೂ ನಮ್ಮ ಆಸ್ಪತ್ರೆಯಲ್ಲಿ ಉಳಿದಂತ ರೋಗಿಗಳಿಗೆ ಸೇವೆ ಕೊಡ್ಲಿಕ್ಕೆ ಹಾಸಿಗೆ ಅನುಕೂಲನೂ ಆಗ್ತದೆ, ಸಿಬ್ಬಂದಿಗಳಿಗೂ ತೊಂದರೆ ಆಗುವುದಿಲ್ಲ. ಇದು ನಿಜವಾಗ್ಲಿಯೂ ಸ್ವಾಗತಾರ್ಹ ಮತ್ತು ತುಂಬಾ ಸಂತೋಷದ ವಿಷಯ. ನೋಡಿದ್ರಲ್ವಾ, ಇನ್ ಮುಂದೆ ವಯಸ್ಸಾದ ತಂದೆ ತಾಯಿಯನ್ನ ಆಸ್ಪತ್ರೆಗೆ ಬಿಟ್ಟು ಹೋದ್ರೆ ನಿಮ್ಮ ಆಸ್ತಿ ರದ್ದಾಗುತ್ತೆ, ಸರ್ಕಾರದ ಪಾಲಾಗುತ್ತೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ತಂದೆ ತಾಯಿಯನ್ನ ನೋಡಿಕೊಳ್ಳದ ಮಕ್ಕಳಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ವಯಸ್ಸಾದ ಪೋಷಕರನ್ನ ಆಸ್ಪತ್ರೆಯಲ್ಲೇ ಬಿಟ್ಟು ಹೋಗುವ ಪಾಪಿ ಮಕ್ಕಳಿಗೆ ಬಿಸಿ ಮುಟ್ಟಿಸಿದೆ. ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಈ ದೃಶ್ಯ ನೋಡಿದ್ರೆ ಕರುಳು ಹಿಂಡುತ್ತೆ ಕಣ್ರಿ. ತಿಂಗಳುಗಳಿಂದ ಆಸ್ಪತ್ರೆಯಲ್ಲಿ ವೃದ್ಧರು ನರಳಾಡ್ತಿದ್ದಾರೆ. ಹೆತ್ತ ಮಕ್ಕಳಿದ್ದರೂ ಕೂಡ ಅನಾಥವಾಗಿ ಮಲಗಿದ್ದಾರೆ. ಪ್ರತಿದಿನ ಪ್ರತಿಕ್ಷಣ ಕೊರಗುತ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಹೆತ್ತವರನ್ನ ನೋಡಿಕೊಳ್ಳದ ಮಕ್ಕಳಿಗೆ ಶಾಕ್. ಪೋಷಕರನ್ನ ನೋಡಿಕೊಳ್ಳದ ಮಕ್ಕಳಿಗಿಲ್ಲ ಆಸ್ತಿ. ವಯಸ್ಸಾದಂತೆಲ್ಲ ತಂದೆ ತಾಯಿ ಮತ್ತೆ ಮಕ್ಕಳಾಗಿ ಬದಲಾಗ್ತಾರೆ. ವಯಸ್ಸಾದ ಪೋಷಕರನ್ನ ನೋಡಿಕೊಳ್ಳೋದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ. ಆದ್ರೆ ಕರುನಾಡಿನಲ್ಲಿ ಅದೆಷ್ಟೋ ತಂದೆ ತಾಯಿ ಮಕ್ಕಳಿದ್ದರೂ ಅನಾಥವಾಗ್ತಿದ್ದಾರೆ. ವಯಸ್ಸಾದ ತಂದೆ ತಾಯಿಯನ್ನ ಪಾಪಿ ಮಕ್ಕಳು ಆಸ್ಪತ್ರೆಗೆ ದಾಖಲಿಸಿ ನಾಪತ್ತೆಯಾಗ್ತಿದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯೊಂದರಲ್ಲಿ 150 ಪ್ರಕರಣ ದಾಖಲಾಗಿದೆ. ಯಾವ ಮಕ್ಕಳು ತಂದೆ ತಾಯಿಯನ್ನು ನೋಡ್ಕೊಳ್ಳೋದಿಲ್ಲ, ಅವರ ಏನು ಆಸ್ತಿ ವರ್ಗಾವಣೆ ಆಗಿರುತ್ತೆ, ಅವರ ಏನು ಬಿಲ್ ಇರುತ್ತೆ ಅದು ರದ್ದಾಗಲಿಕ್ಕೆ ಪ್ರಯೋಜನ ಇದೆ. ಹಾಗಾಗಿ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ನಾನು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ತಂದೆ ತಾಯಿಯನ್ನ ಆಸ್ಪತ್ರೆಗಳಲ್ಲಿ ಬಿಟ್ಟು ಹೋಗುವ ಮಕ್ಕಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರದ ಈ ನಿರ್ಧಾರದಿಂದ ವೃದ್ಧರಷ್ಟೇ ಅಲ್ಲ, ಬಿಮ್ಸ್ ಆಸ್ಪತ್ರೆ ಸಿಬ್ಬಂದಿ, ವೈದ್ಯರು, ಅಧಿಕಾರಿಗಳು ಕೂಡ ಸಂತಸಗೊಂಡಿದ್ದಾರೆ. ಇವು ಸಂತೋಷದ ವಿಷಯ. ಯಾಕಂದ್ರೆ ನಿರ್ಗತಿಕರು ಅಥವಾ ಮಕ್ಕಳನ್ನ ಅಥವಾ ಸಂಬಂಧಿಕರಿಂದ ದೂರ ಇರುವಂತವರಿಗೆ ಹಾಗೂ ನಮ್ಮ ಆಸ್ಪತ್ರೆಯಲ್ಲಿ ಉಳಿದಂತ ರೋಗಿಗಳಿಗೆ ಸೇವೆ ಕೊಡ್ಲಿಕ್ಕೆ ಹಾಸಿಗೆ ಅನುಕೂಲನೂ ಆಗ್ತದೆ, ಸಿಬ್ಬಂದಿಗಳಿಗೂ ತೊಂದರೆ ಆಗುವುದಿಲ್ಲ. ಇದು ನಿಜವಾಗ್ಲಿಯೂ
ಸ್ವಾಗತಾರ್ಹ ಮತ್ತು ತುಂಬಾ ಸಂತೋಷದ ವಿಷಯ. ನೋಡಿದ್ರಲ್ವಾ, ಇನ್ಮುಂದೆ ವಯಸ್ಸಾದ ತಂದೆ ತಾಯಿಯನ್ನ ಆಸ್ಪತ್ರೆಗೆ ಬಿಟ್ಟು ಹೋದ್ರೆ ನಿಮ್ಮ ಆಸ್ತಿ ರದ್ದಾಗುತ್ತೆ, ಸರ್ಕಾರದ ಪಾಲಾಗುತ್ತೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ತಂದೆ ತಾಯಿಯನ್ನ ನೋಡಿಕೊಳ್ಳದ ಮಕ್ಕಳಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ವಯಸ್ಸಾದ ಪೋಷಕರನ್ನ ಆಸ್ಪತ್ರೆಯಲ್ಲೇ ಬಿಟ್ಟು ಹೋಗುವ ಪಾಪಿ ಮಕ್ಕಳಿಗೆ ಬಿಸಿ ಮುಟ್ಟಿಸಿದೆ. ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಈ ದೃಶ್ಯ ನೋಡಿದ್ರೆ ಕರುಳು ಹಿಂಡುತ್ತೆ ಕಣ್ರಿ. ತಿಂಗಳುಗಳಿಂದ ಆಸ್ಪತ್ರೆಯಲ್ಲಿ ವೃದ್ಧರು ನರಳಾಡ್ತಿದ್ದಾರೆ. ಹೆತ್ತ ಮಕ್ಕಳಿದ್ದರೂ ಕೂಡ ಅನಾಥವಾಗಿ ಮಲಗಿದ್ದಾರೆ. ಪ್ರತಿದಿನ ಪ್ರತಿಕ್ಷಣ ಕೊರಗುತ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಹೆತ್ತವರನ್ನ ನೋಡಿಕೊಳ್ಳದ ಮಕ್ಕಳಿಗೆ ಶಾಕ್. ಪೋಷಕರನ್ನ ನೋಡಿಕೊಳ್ಳದ ಮಕ್ಕಳಿಗಿಲ್ಲ ಆಸ್ತಿ. ವಯಸ್ಸಾದಂತೆಲ್ಲ ತಂದೆ ತಾಯಿ ಮತ್ತೆ ಮಕ್ಕಳಾಗಿ ಬದಲಾಗ್ತಾರೆ. ವಯಸ್ಸಾದ ಪೋಷಕರನ್ನ ನೋಡಿಕೊಳ್ಳೋದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ. ಆದ್ರೆ ಕರುನಾಡಿನಲ್ಲಿ ಅದೆಷ್ಟೋ ತಂದೆ ತಾಯಿ ಮಕ್ಕಳಿದ್ದರೂ ಅನಾಥವಾಗ್ತಿದ್ದಾರೆ. ವಯಸ್ಸಾದ ತಂದೆ ತಾಯಿಯನ್ನ ಪಾಪಿ ಮಕ್ಕಳು ಆಸ್ಪತ್ರೆಗೆ ದಾಖಲಿಸಿ ನಾಪತ್ತೆಯಾಗ್ತಿದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯೊಂದರಲ್ಲೇ 150 ಪ್ರಕರಣ ದಾಖಲಾಗಿದೆ. ಯಾವ ಮಕ್ಕಳು ತಂದೆ ತಾಯಿಯನ್ನು ನೋಡ್ಕೊಳ್ಳೋದಿಲ್ಲ, ಅವರ ಏನು ಆಸ್ತಿ ವರ್ಗಾವಣೆ ಆಗಿರುತ್ತೆ, ಅವ್ರೇನು ಬಿಲ್ ಇರುತ್ತೆ, ಅದು ರದ್ದಾಗಲಿಕ್ಕೆ ಪ್ರೊವಿಷನ್ ಇದೆ. ಹಾಗಾಗಿ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ನಾನು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ತಂದೆ ತಾಯಿಯನ್ನ ಆಸ್ಪತ್ರೆಗಳಲ್ಲಿ ಬಿಟ್ಟು ಹೋಗುವ ಮಕ್ಕಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರದ ಈ ನಿರ್ಧಾರದಿಂದ ವೃದ್ಧರಷ್ಟೇ ಅಲ್ಲ, ಬಿಮ್ಸ್ ಆಸ್ಪತ್ರೆ ಸಿಬ್ಬಂದಿ, ವೈದ್ಯರು, ಅಧಿಕಾರಿಗಳು ಕೂಡ ಸಂತಸಗೊಂಡಿದ್ದಾರೆ. ಇವು ಸಂತೋಷದ ವಿಷಯ. ಯಾಕಂದ್ರೆ ನಿರ್ಗತಿಕರು ಅಥವಾ ಮಕ್ಕಳನ್ನ ಅಥವಾ ಸಂಬಂಧಿಕರಿಂದ ದೂರ ಇರುವಂತವರಿಗೆ ಹಾಗೂ ನಮ್ಮ ಆಸ್ಪತ್ರೆಯಲ್ಲಿ ಉಳಿದಂತ ರೋಗಿಗಳಿಗೆ ಸೇವೆ ಕೊಡ್ಲಿಕ್ಕೆ ಹಾಸಿಗೆ ಅನುಕೂಲನೂ ಆಗ್ತದೆ, ಸಿಬ್ಬಂದಿಗಳಿಗೂ ತೊಂದರೆ ಆಗುವುದಿಲ್ಲ. ಇದು ನಿಜವಾಗ್ಲಿಯೂ ಸ್ವಾಗತಾರ್ಹ ಮತ್ತು ತುಂಬಾ ಸಂತೋಷದ ವಿಷಯ. ನೋಡಿದ್ರಲ್ವಾ, ಇನ್ಮುಂದೆ ವಯಸ್ಸಾದ ತಂದೆ ತಾಯಿಯನ್ನ ಆಸ್ಪತ್ರೆಗೆ ಬಿಟ್ಟು ಹೋದ್ರೆ ನಿಮ್ಮ ಆಸ್ತಿ ರದ್ದಾಗುತ್ತೆ, ಸರ್ಕಾರದ ಪಾಲಾಗುತ್ತೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ತಂದೆ ತಾಯಿಯನ್ನ ನೋಡಿಕೊಳ್ಳದ ಮಕ್ಕಳಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ವಯಸ್ಸಾದ ಪೋಷಕರನ್ನ ಆಸ್ಪತ್ರೆಯಲ್ಲೇ ಬಿಟ್ಟು ಹೋಗುವ ಪಾಪಿ ಮಕ್ಕಳಿಗೆ ಬಿಸಿ ಮುಟ್ಟಿಸಿದೆ. ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ.